न तस्य तत्त्वग्रहणाय साक्षात् वरीयसीरपि वाचस्समासन् स्वप्ने निरुक्त्या गृहमेधि सौख्यं नयस्य हेयानुमितं स्वयं स्यात्। अथ वैराग्यप्रकरणं नाम प्रकरणम् आरभमाणः अवधूतशिखामणिः विष्णुतीर्थः भागवतस्य पंचमे स्कन्धे वर्तमानम् इमं श्लोकम् अत्र वैराग्यप्रकरणस्य आदौ उपनिबबन्ध। अतीतं तु प्रकरणं संक्षिप्तवाक्यार्थप्रकरणमिति। तत्र विषयेषु वैराग्यः भगवति रतिः इति द्वयमेव मुख्यतया मुक्तिं साधयति इति नैकविधैः भागवतस्थैः श्लोकैरेव प्रदर्शयामास। यदा ब्रह्मणि नैष्ठिकी रतिः भवति तदा तस्य लिङ्गदेहः भग्नप्रायः भविष्यति। लिङ्गदेहस्तु यद्यपि निःशेषतया व्रजास्नानेनैव अपास्यते, परमात्मनः बिम्बभूतस्य प्रतिबिम्बभूतोऽयं जीवः स्वरूपोपाधिना आत्मनैव एवं बाह्योपाधिना लिंगशरीरेण च अनादितया आवृतः तिष्ठति। तत्र केवलं बाह्योपाधिः लिंगदेह एव स्वरूपापरोक्षेण व्रजास्नानेन च विलीयते। स्वरूपोपाधिः जीवस्वरूपं तु न कदाचित् विलीयते। यदि द्वावपि स्वरूपोपाधि बाह्योपाधि विलीयेते तदा जीवोऽयं परमात्मनः प्रतिबिम्बः कथं वा भवेत्। अपि च स्वरूपोपाधिरेव यदि विलीयेत तर्हि स्वरूपमपि विलीयेत एव। तथा च आत्मविनाशः भवति। यदि आत्मनः पुरुषस्यैव विलयः भवति तदा कथं मोक्षः पुरुषार्थः भवेत्, कथं वा तादृशः स्वरूपनाशरूपः मोक्षः केनचित् साधकेन अर्थ्येत। अतः केवलं स्थूलशरीरम् अनिरुद्धशरीरं लिङ्गशरीरं च परित्यज्य जीवः स्वरूपेण मुक्तौ तिष्ठति, सुखं च अनुभवति इति शास्त्रस्य सारः। तच्च वैराग्यं कथं स्यात् इत्यतः तदर्थं संसारोऽयम् असारः इति व्युत्पाद्यते अस्मिन् वैराग्यप्रकरणे। ವೈರಾಗ್ಯವನ್ನು ಹೇಗೆ ಪಡ್ಕೊಳ್ಬೇಕು, ವೈರಾಗ್ಯಕ್ಕೆ ಸಾಧನೆ ಏನು ಅಂತನ್ನೋದನ್ನು ಈ ಪ್ರಕರಣದಲ್ಲಿ ವಿಷ್ಣು ತೀರ್ಥರು ವಿವರಿಸ್ತಾ ಇದ್ದಾರೆ.
ದೇಹಾಗಾರಾದಿಷು ದೇಹದಾರಾ ಅಗಾರಾದಿಷು ಸಂಗೋಹಿ ಸಂಸಾರ. ಸಂಸಾರ ಅಂದರೆ ಅಂದರೆ ಚೆನ್ನಾಗಿ, ಸಾರ ಅಂದರೆ ಸಂಚರಿಸುವುದು. ನನ್ನ ದೇಹ, ನನ್ನ ಪತ್ನಿ, ನನ್ನ ಪತಿ, ಮತ್ತೆ ಮನೆ ನನ್ನದು ಅಂತ ಇವುಗಳೆಲ್ಲದರಲ್ಲಿ ಮನುಷ್ಯನಿಗೆ ಏನೊಂದು ಆಸಕ್ತಿ ಇರ್ತದಲ್ಲ, ಅದನ್ನೇ ಸಂಸಾರ ಅಂತ ಹೇಳ್ತಾರೆ. ಈ ಸಂಸಾರವನ್ನ ಮನುಷ್ಯ ದಾಟಬೇಕಾಗಿದೆ. ಅದಕ್ಕೆ ಈ 57ನೇ ಶ್ಲೋಕವನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಇದು ರಹುಗಣ ರಾಜನಿಗೆ ಜಡಭರತ ಮಾಡಿದ ಉಪದೇಶ. ಸಂಸಾರದಲ್ಲಿ ಹೇಗೆ ವೈರಾಗ್ಯ ತಾಳಬೇಕು, ವಿಷಯದಲ್ಲಿ ಆಸಕ್ತಿ, ನಾನು ನನ್ನದು ಅನ್ನುವಂಥ ಅಭಿಮಾನ ಹೇಗೆ ಮನುಷ್ಯನನ್ನ ಸಾಧನೆಯ ಮಾರ್ಗದಿಂದ ಹಿಂದೆ ಸೆಳೀತದೆ ಅಂತ ಅನ್ನೋದನ್ನ ಜಡಭರತನಂಥ ಮಹಾಸಾಧಕರು ಹೇಳುವುದು ಹೆಚ್ಚು ಸಾರ್ಥಕ. ಏಕೆಂದರೆ ಅವನಿಗೆ ಅಭಿಮಾನದ ಕಾರಣದಿಂದಾಗಿ ಈ ಸಂಸಾರದಲ್ಲಿ ತೊಳಲಾಡುವಂತಾಗಿತ್ತು. ಇಲ್ಲಿ ಹೇಳ್ತಿದ್ದಾರೆ, ನಾನು, ನನ್ನ ದೇಹ, ನನ್ನ ಹೆಂಡತಿ ಅಥವಾ ಗಂಡ, ಮನೆ ಮೊದಲಾದವುಗಳು ನಮ್ಮನ್ನು ಸಂಸಾರದಲ್ಲಿ ತೊಳಲಾಡಿಸ್ತವೆ ಅಂತ. ಆದರೆ ಅವನಿಗೆ ಒಂದು ಜಿಂಕೆ, ಆ ಜಿಂಕೆಯ ಸಹವಾಸದ ಮಾತ್ರದಿಂದಾಗಿ ಸಂಸಾರದಲ್ಲಿ ತೊಳಲಾಡುವಂತಾಗಿತ್ತು. ಆದ್ದರಿಂದ ಅಂಥವನ ಮಾತಿಗೆ ಹೆಚ್ಚು ಅರ್ಥ ಬರ್ತದೆ. ನಮಗೆ ಈ ಜಗತ್ತಿನಲ್ಲಿ ಗೃಹಸ್ಥಾಶ್ರಮದಲ್ಲಿ ಸಿಗುವಂಥ ಸುಖ ಅಂತ ಹೇಳ್ತಾ ಇದ್ದಾರೆ. ಗೃಹಮೇಧಿ ಸೌಖ್ಯಂ ಅಂತ ಅಲ್ಲಿರೋದು ಮೂಲ ಭಾಗವತದಲ್ಲಿ. ಅಂಥ ಸುಖ ಬಹಳ ಅಲ್ಪ ಅಂತ ನಮಗೆ ತಾನಾಗಿ ತಿಳಿಬೇಕು. ಶಾಸ್ತ್ರ ಓದಿ ತಿಳಿಯೋದು ಮತ್ತು ಮುಂದಿಂದಾಯ್ತು, ನಮಗೆ ಸಹಜವಾಗಿ ತಿಳಿಬೇಕಂತ. ಅಲ್ಪ, ಅಸ್ಥಿರ ಮತ್ತು ತಿರಸ್ಕಾರ್ಯ. ಹೇಗೆ ಅಂದರೆ, ಸ್ವಪ್ನವನ್ನು ಪ್ರಾಯ ನಾವೆಲ್ಲ ಕಂಡೇ ಇದ್ದೇವೆ. ಸ್ವಪ್ನದಲ್ಲಿ ಅನೇಕ ಸಂಗತಿಗಳು ನಮಗೆ ಗೋಚರ ಆಗ್ತವೆ. ನಿಜ ಜೀವನದಲ್ಲಿ ಪಡೀಲಿಕ್ಕಾಗದೇ ಇರುವಂಥ ಯಾವುದೋ ಒಂದು ಮಹಾಸ್ಥಾನವನ್ನ, ಮತ್ಯಾವುದೋ ಬಯಸಿದ ವ್ಯಕ್ತಿಯನ್ನ, ಧನವನ್ನ, ಎಲ್ಲವನ್ನೂ ಅನೇಕ ಬಾರಿ ಸ್ವಪ್ನದಲ್ಲಿ ಕಾಣ್ತಿರ್ತೀವಿ. ಸ್ವಪ್ನ ನಮ್ಮ ಒಳ ಮನಸ್ಸು ಮತ್ತು ಹೊರ ಮನಸ್ಸು, ಅದರಲ್ಲಿ ನಾವು ಬಯಸಿದ ಅನೇಕ ಸಂಗತಿಗಳನ್ನು ತೋರಿಸ್ತದೆ ನಮಗೆ. ಒಳ ಮನಸ್ಸು ಅಲ್ಲದೆ ಹೋದರೂ ಕೂಡ, ಹೊರ ಮನಸ್ಸು ಅಲ್ಲದೆ ಹೋದರೂ ಕೂಡ ಒಳ ಮನಸ್ಸಿನಲ್ಲಿ ಹುದುಗಿರಬಹುದಾದಂತಹ ಅನೇಕ ಅದುಮಿಟ್ಟ ಆಸೆಗಳೆಲ್ಲ ಸ್ವಪ್ನದ ರೂಪದಲ್ಲಿ ಬರ್ತಿರ್ತವೆ. ಅಲ್ಲಿ ನಮಗೆ ಸಿಕ್ಕಂಥ ವ್ಯಕ್ತಿಗಳು, ಸಿಕ್ಕಂಥ ವಸ್ತುಗಳು ನಿಜ ಜೀವನದಲ್ಲಿ ಇರೋದಿಲ್ಲ. ಸ್ವಪ್ನದ ಕೆಲವು ಕ್ಷಣಗಳಲ್ಲಿ ಮಾತ್ರ ಅವು ಕಾಣಿಸ್ತವೆ. ಆದ್ರಿಂದ ಅವು ಅಸ್ಥಿರ ಮತ್ತೆ ಅಲ್ಪ ಕೂಡ. ಅಲ್ಲಿ ಸಿಕ್ಕಂಥ ಐಶ್ವರ್ಯ, ಅವುಗಳಿಂದ ಸಿಗುವಂಥ ಸುಖ ಅದು ಅಲ್ಪ ಕೂಡ, ಮತ್ತೆ ಹೇಯ. ನಾವು ಸಾಧಿಸಬೇಕಾದ ಗುರಿಯನ್ನ, ಪಡೆಯಬೇಕಾದಂತಹ ಸ್ಥಾನಮಾನ, ಧನ, ಜನ, ಇವುಗಳನ್ನ ಸ್ವಪ್ನದಲ್ಲಿ ಕಂಡೆ ಅಂತ ನಮ್ಮ ಬೆನ್ನು ನಾವೇ ತಟ್ಟಿಕೊಳ್ಳುವುದು, ಅಥವಾ ಯಾರಿಂದಾದರೂ ಸ್ವಪ್ನದಲ್ಲಿ ಇವರಿಂತ ದೊಡ್ಡ ಸಾಧನೆ ಮಾಡಿದ್ದಾರೆ, ಇಂಥದನ್ನು ಪಡೆದಿದ್ದಾರೆ ಅಂತ ಹೊಗಳಿಸಿಕೊಳ್ಳುವುದು ತುಂಬಾ ಕ್ಷುದ್ರವಾದದ್ದು. ಅದು ಹೇಗೆ ಸ್ವಪ್ನದಲ್ಲಿ ಅಷ್ಟು ಕ್ಷುದ್ರವಾದದ್ದು, ಹಾಗೆ ನಿಜ ಜೀವನದಲ್ಲಿಯೂ ಕೂಡ ಆ ಒಂದು ಸುಖ ಏನು ಸಿಗ್ತದಲ್ಲ, ಅದು ಎಷ್ಟು ಅಲ್ಪವಾದದ್ದು. ಸ್ವಪ್ನಕ್ಕಿಂತ ಸ್ವಲ್ಪ ಹೆಚ್ಚಿರಬಹುದು, ಸ್ವಪ್ನಕ್ಕಿಂತ ಸ್ವಲ್ಪ ಸ್ಥಿರ ಇರಬಹುದು. ಆದರೆ ಹೇಯ, ಕ್ಷುಲ್ಲಕವಾದದ್ದು. ಇಲ್ಲಿ ನಾವು ಮಾಡುವಂಥ ಸಾಧನೆಗಳು ಯಾವುದೇ ರೀತಿಯಾದಂಥ ಬೆಲೆ ಇಲ್ಲದವು. ಇಲ್ಲಿ ನಮಗೆ ಸಿಗುವಂಥ ಜನಗಳು ಕೂಡ ಯಾವುದೇ ರೀತಿಯಾದ ವಿಶ್ವಾಸಕ್ಕೆ ಅವರು ಪಾತ್ರ ಅಲ್ಲದವರು, ಆಪ್ತತೆಯನ್ನು ಮೂಡಿಸುವಂಥವ್ರು ಅಲ್ಲ ಅವರು ಅನ್ನುವುದು ನಮಗೆ ಸ್ವಯಂ ಮನುಷ್ಯನಿಗೆ ಊಹೆಯಿಂದ ತಿಳಿಬೇಕು. ಸ್ವಲ್ಪ ವಿವೇಕ ಇದ್ರೂ ಕೂಡ ಕನಸು ಹೇಗೆ ಅಸ್ಥಿರವೋ, ಕನಸು ಹೇಗೆ ಅಪ್ರಯೋಜಕವೋ, ಹಾಗೆ ಸಂಸಾರವೂ ಅಪ್ರಯೋಜಕ ಅಂತ ಗೊತ್ತಾಗಬೇಕು. ಹಾಗ ಅವನು ಗೊತ್ತಾಗದೆ ಹೋದರೆ, ಅವನಿಗೇನೂ ವೈರಾಗ್ಯ ಅನ್ನುವುದೇ ಬರದೇ ಹೋದರೆ, ಅಂಥವನಿಗೆ
ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಉಪದೇಶ ಮಾಡಿ ಆದರೂ ಏನು ಉಪಯೋಗ? ವೇದ ಮತ್ತು ಅಪೌರುಷೀಯವಾದ ವೇದಗಳು, ಅವುಗಳಲ್ಲಿ ದೋಷ ಇಲ್ಲ. ಮತ್ತು ಪುರಾಣಾದಿಗಳು, ಇತಿಹಾಸ ಪುರಾಣಾದಿಗಳು, ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತಕ್ಕಂತಹ ಶಾಸ್ತ್ರಗಳು, ಇವಾಗಲೂ ಏನು ತತ್ವಜ್ಞಾನ ಕೊಟ್ಟಾವು ಅಂತ ಈ ಶ್ಲೋಕ ಕೇಳ್ತದೆ. ರಘುಗಣರಾಜನಿಗೆ ಜಡಭರತ ಹೇಳೋದು. ಅಲ್ಲೇ ಒಂದು ಶ್ಲೋಕ ಇದೆ, ಯಾವನ್ ಮನೋ ರಜಸ ಪೂರುಷಸ್ಯ ಸತ್ವೇನವ ತಮಸಾ ಚಾನುವಿದ್ಧಂ. ನಮ್ಮ ಮನಸ್ಸು ಸತ್ವ ರಜಸ್ತಮೋ ಗುಣಗಳಿಂದ ಬಾಧಿತ ಆಗಿದೆ, ಅದರ ಪರಿಣಾಮಕ್ಕೆ ಇದು ಬಲಿಯಾಗಿದೆ. ಕೆಲವು ಬಾರಿ ಇದು ಕುಶಲವನ್ನು, ಏನೋ ಮಂಗಲವನ್ನು, ಇದು ಒಳ್ಳೆಯದನ್ನು ಮಾಡ್ತದೆ, ಕೆಲವು ಬಾರಿ ಅಮಂಗಳವನ್ನಾದರೂ ಮಾಡಿಬಿಡ್ತದೆ ಅಂತ ಅಲ್ಲಿ ಬಂದಿದೆ. ಇಲ್ಲಿ ಗೃಹಮೇಧಿ ಸೌಖ್ಯಂ ಅಂತ ಹೇಳಿದಾರಲ್ಲ, ಆ ಗೃಹಮೇಧಿ ಸೌಖ್ಯಂ ಅಂದರೆ ಗೃಹಸ್ಥಾಶ್ರಮದಲ್ಲಿ ನಮಗೆ ಸಿಗುವ ಸುಖ ಅಂತ. ಗೃಹಸ್ಥಾಶ್ರಮ ಅಂದರೆ ಮನುಷ್ಯನಿಗಿರುವಂಥ 4 ಆಶ್ರಮಗಳಲ್ಲಿ ಸುಖ ಪಡಲಿಕ್ಕೆ ಸ್ವಲ್ಪ ಹೆಚ್ಚು ಅವಕಾಶ ಇರುವಂಥ ಆಶ್ರಮ ಅಂತರ್ಥ. ಬ್ರಹ್ಮಚರ್ಯಾಶ್ರಮ ಮತ್ತು ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಈ 4ರಲ್ಲಿ ಅವನು ಸಣ್ಣವನಾಗಿದ್ದಾಗ ಗೃಹಸ್ಥಾಶ್ರಮದಲ್ಲಿ, ಬ್ರಹ್ಮಚರ್ಯಾಶ್ರಮದಲ್ಲಿ ಸುಖ ಪಡಲಿಕ್ಕೆ ಹೆಚ್ಚು ಅನುಕೂಲಗಳೇ ಇರೋದಿಲ್ಲ. ಸುಖದ ಬಯಕೆಯೂ ಕೂಡ ಆ ವಯಸ್ಸಿನಲ್ಲಿ, ಎಳೆಯ ವಯಸ್ಸಿನಲ್ಲಿ ಇರೋದಿಲ್ಲ. ಮತ್ತು ವಾನಪ್ರಸ್ಥಾಶ್ರಮಕ್ಕೆ ಹೋಗುವವರು ಸುಖ ಬೇಡ ಅಂತಲೇ ಸುಖದ ಬೆನ್ನು ಹಾಕಿ ಹೋಗಿರ್ತಾರೆ. ಸನ್ಯಾಸಿಗಳಂತೂ ಸರಿಯೇ ಸರಿ. ಆದ್ದರಿಂದ ನಾನು, ನನ್ನ ಹೆಂಡತಿ, ಮಕ್ಕಳು, ನನ್ನ ಮನೆ, ಮಠ, ಸಂಪತ್ತು ಅನ್ನೋದಕ್ಕೆಲ್ಲದಕ್ಕೂ ಹೆಚ್ಚು ಅವಕಾಶ ಇರೋದು, ಅವುಗಳ ಕುರಿತಾಗಿ ತೀವ್ರವಾದ ಹಂಬಲವನ್ನು ನಮ್ಮಲ್ಲಿ ಹುಟ್ಟಿ ಹಾಕಿ ನಮ್ಮನ್ನು ದುಃಖಿಗಳನ್ನಾಗಿ ಮಾಡುವುದಾಗಲಿ ಸುಖಿಗಳನ್ನಾಗಿ ಮಾಡುವುದಾಗಲಿ ಈ ಗೃಹಸ್ಥಾಶ್ರಮವೇ ಹೆಚ್ಚು. ಅದರಿಂದಾಗಿ ಗೃಹಸ್ಥಾಶ್ರಮ ಅಂತ ಇಲ್ಲಿ ಹೇಳಿದ್ದಾರೆ. ವಸ್ತುತಃ ಇಡೀ ಜೀವನ ಅಂತಲೇ ಅರ್ಥ. ಇಡೀ ಜೀವನದಲ್ಲಿ ಸಿಗುವಂಥದ್ದು ವೈಷಯಿಕ ಸುಖ ಏನಿದೆ ಅದು ಅಲ್ಪ ಅಂತ ನಾವು ತಿಳ್ಕೊಳ್ಬೇಕು, ನಾವಾಗೇ ತಿಳ್ಕೊಳ್ಬೇಕು ಅಂತ. ವರೀಯಸೀರಪಿ ವಾಚಸ್ಸಮಾಸನ್ ಅಂತ ಅಲ್ಲಿದೆ. ಶ್ರೇಷ್ಠವಾದ ಮಾತುಗಳು. ಅವು ಯಾವುವು ಶ್ರೇಷ್ಠವಾದ ಮಾತುಗಳು? ಅಪೌರುಷೇಯ ಅಂತ ಕರೆಸ್ಕೊಂಡು ಅತ್ಯಂತ ಶ್ರೇಷ್ಠವಾದ ಮಾತುಗಳು ಅಂತ ಅಲ್ಲಿ ಬಂದಿದೆ. ವರೀಯಸ್ಯೋಪಿ ವೇದ ವಾಚಃ ಅಪೌರುಷೇಯತ್ವೇನ ವರೀಯಸ್ಯೋಪಿ ವೇದವಾಚಃ. ವೇದಗಳಲ್ಲಿ ಯಾವುದೇ ದೋಷ ಇರುವ ಸಾಧ್ಯತೆ ಇಲ್ಲ, ಯಾಕಂದರೆ ಅವು ಅಪೌರುಷೇಯ ಆದ್ದರಿಂದ. ಅಂಥ ವೇದವಾಕ್ಯಗಳು ಕೂಡ ಈತನಿಗೆ ಯಾವುದೇ ರೀತಿಯಾದ ವೈರಾಗ್ಯಕ್ಕೇನು ಕಾರಣ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ವಸ್ತುತಃ ವೇದವಾಕ್ಯ ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ಅಲ್ಲಿ ವೇದ, ಪುರಾಣ ಮತ್ತು ಇತಿಹಾಸ. ಇತಿಹಾಸ ಅಂದರೆ ಮಹಾಭಾರತ, ಪಂಚರಾತ್ರ ಮತ್ತು 3 ರಾಮಾಯಣ. ಪುರಾಣ ಅಂದರೆ ಬ್ರಹ್ಮ, ಭಾಗವತ ಮೊದಲಾದ 18 ಪುರಾಣಗಳು, ವೇದಗಳು. ಇವುಗಳೆಲ್ಲವೂ ವರೀಯಸೀಹಿ ಅಂದರೆ ಶ್ರೇಷ್ಠವಾದ್ದು ಅಂತಲೇ ಅರ್ಥ. ಅಪೌರುಷಿ ಆಗಲಿ ಬಿಡಲಿ ಅಂತೂ ಶ್ರೇಷ್ಠವಾಗುತ್ತೆ. ಹೀಗೆ ಈ ಯಾವ ಶಾಸ್ತ್ರಗಳ ರಾಶಿಯೂ ಕೂಡ ವೈರಾಗ್ಯದ ಕುರಿತಾಗಿ ಅಖಂಡವಾದ ಬೋಧನೆ ಆತನಿಗೆ ಮಾಡಿದರೂ ಕೂಡ ಸ್ವಯಂ ಅದನ್ನು ತಿಳ್ಕೊಳ್ಳುವ ಶಕ್ತಿ ಇಲ್ಲದೆ ಹೋದರೆ ಈ ವೈರಾಗ್ಯ ಶಾಸ್ತ್ರದಿಂದ ನಮಗೆ ಬರೋದಿಲ್ಲ. ಭಗವದ್ಗೀತೆ ಹೇಳ್ತದೆ, ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತೆ ಅಂತ. ನಿಗ್ರಹ ಅಂದರೆ ಶಾಸ್ತ್ರದಲ್ಲಿ ಏನೊಂದು ನಿಗ್ರಹವನ್ನು, ಮನೋನಿಗ್ರಹವನ್ನು, ಇಂದ್ರಿಯ ನಿಗ್ರಹವನ್ನು ಬೋಧಿಸಿರ್ತಾರಲ್ಲ, ಅಂಥ ನಿಗ್ರಹ ಹೇಗೆ ಸಾಧಿತ ಆಗ್ತದೆ ಮನುಷ್ಯನಿಗೆ? ಯಾಕಂದರೆ ಪ್ರಕೃತಿಂ ಯಾಂತಿ ಭೂತಾನಿ, ಅವೆಲ್ಲವೂ ಕೂಡ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ನಡ್ಕೊಳ್ತವೆ. ಆದ್ದರಿಂದ ಶಾಸ್ತ್ರಗಳಿಂದ ಏನು ಉಪಯೋಗ? ಸಾಮಾನ್ಯವಾದ ಮಾತು ಇದ್ದೇ ಇದೆ, ನಾನು ಅನೇಕ ಬಾರಿ ಈ ಹಿಂದೆ ಹೇಳಿದ್ದೇನೆ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ರೋಚನಾಭ್ಯಾಂ ವಿಹೀನಸ್ಯ ದರ್ಪಣಃ ಕಿಂ ಕರಿಷ್ಯತೆ ಅಂತ. ಸ್ವಯಂ ವಿವೇಕ ಯಾರಿಗಿಲ್ವೋ ಆತನಿಗೆ ಶಾಸ್ತ್ರದಿಂದ ಏನು ಉಪಯೋಗ? ಯಾರಿಗೆ ಕಣ್ಣೇ ಇಲ್ವೋ ಅವನಿಗೆ ಕನ್ನಡಿಯಿಂದ ಏನು ಉಪಯೋಗ ಅಂತ. ಆದ್ದರಿಂದ ಒಂದಿಷ್ಟು ಸ್ವಲ್ಪ ಸ್ವರೂಪಭೂತವಾದ ವಿವೇಕ ಬೇಕು.
ಅಂತ ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಈ ನಮ್ಮಂಥವರಿಗೆ ಸ್ವಪ್ನದ ದೃಷ್ಟಾಂತದಿಂದ ಈ ಸಂಸಾರವು ಕೂಡ ಅಸಾರ ಅಂತ ಸ್ವಯಂ ಬುದ್ಧಿಯಿಂದಲೇ ತಿಳಿಯಬೇಕು ಅಂತಾದ ಮೇಲೆ ಹಾಗಾದರೆ ವೇದಾದಿ ಶಾಸ್ತ್ರಗಳು ಬೇಕ್ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದಲ್ಲ. ಯಾವ ವಿವೇಕಿಗೆ ಸ್ವಪ್ನದ ದೃಷ್ಟಾಂತದಿಂದ ಸಂಸಾರ ಅನ್ನೋದು ಅಸಾರ ಅಸ್ಥಿರ ಅಂತ ತಿಳಿದು ಬಂದಿದೆಯೋ ಹಾಗಾದ್ರೆ ಅಂಥವನಿಗೆ ಶಾಸ್ತ್ರ ಯಾಕೆ? ಇನ್ನು ಯಾವ ಅವಿವೇಕಿಗೆ ಸಂಸಾರ ಅಂತ ಅನ್ನೋದು ಅಸಾರ ಅಂತ ಸ್ವಯಂ ವಿವೇಕದಿಂದ ತಿಳಿದೇ ಇಲ್ವೋ, ಸ್ವಯಂ ಊಹೆಯಿಂದ ತಿಳಿದೇ ಇಲ್ವೋ, ಅಂಥವನಿಗೆ ವೇದವಾಕ್ಯಗಳನ್ನು ಪುರಾಣ ವಾಕ್ಯಗಳನ್ನು ರಾಶಿ ರಾಶಿಯಾಗಿ ಬೋಧಿಸಿದರೂ ಏನು ಉಪಯೋಗ ಇಲ್ಲ. ಹಾಗಾದರೆ ಒಟ್ಟಾರೆ ಶಾಸ್ತ್ರಗಳ ಪಾತ್ರ ಏನು ನಮಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಈ ಸಾತ್ವಿಕರು, ರಾಜಸರು, ತಾಮಸರು ಅಂತೇನು 3 ಥರದ ಜೀವರಿದ್ದಾರಲ್ಲ, ಆ ಸಾತ್ವಿಕರಲ್ಲಿ ಸ್ವರೂಪತಃ ಭಕ್ತಿ ಒಂದಿರ್ತದೆ ಅಂತ ಬಂತಲ್ಲ ಈ ಹಿಂದೆ, ಅನುವ್ಯಾಖ್ಯಾನದ ಮಾತನ್ನ ನಾವು ನೋಡಿದ್ದೀವಿ. ಭಕ್ತ್ಯಾ ಜ್ಞಾನಂ ತಥೋ ಭಕ್ತಿ ತಥೋ ದೃಷ್ಟಿ ತತಶ್ಚ ಸಾ ಅಂತ. ಸ್ವರೂಪದಲ್ಲೇ ಒಂದಿಷ್ಟು ಭಕ್ತಿ ಇರ್ತದೆ, ಅದರಿಂದ ಒಂದಿಷ್ಟು ಜ್ಞಾನ, ಅದರಿಂದ ಒಂದಿಷ್ಟು ಭಕ್ತಿ, ಅದರಿಂದ ಮತ್ತೆ ಜ್ಞಾನ ಅಂತ ಹೀಗೆಲ್ಲ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ, ನಮಗದು ಗೊತ್ತಿದೆ. ಆದ್ದರಿಂದ ಸ್ವರೂಪತಃ ಭಕ್ತಿ ಇರ್ತದೆ ಜೀವನದಲ್ಲಿ, ಅದು ಶಾಸ್ತ್ರದ ಜ್ಞಾನದಿಂದ ಅಭಿವೃದ್ಧಿ ಆಗ್ತದೆ ಅಂತ ಬಂದಿದೆಯಲ್ಲ, ಹಾಗೆ ಸ್ವರೂಪತಃ ಒಂದಿಷ್ಟು ವೈರಾಗ್ಯವೂ ಕೂಡ ಇರ್ತದೆ ಜೀವನಿಗೆ. ಆ ಜೀವನಿಗಿರುವಂಥ ಸ್ವರೂಪಭೂತವಾದ ವೈರಾಗ್ಯ ಏನಿದೆ ಅದು ಶಾಸ್ತ್ರಜ್ಞಾನದಿಂದ ಬೆಳೀತಾ ಹೋಗ್ತದೆ ಅಷ್ಟೆ. ಹೀಗೆ ನಾವು ಅದನ್ನು ಕೂಡ ಹಾಗೇ ವ್ಯಾಖ್ಯಾನ ಮಾಡ್ಕೊಳ್ಬೇಕು. ಸ್ವರೂಪತಃ ಯಾರಿಗೆ ವೈರಾಗ್ಯ ಇರುವುದಿಲ್ಲ, ರಾಜಸರು ಮತ್ತು ತಾಮಸರಿಗೆ, ಅಂಥವರಿಗೆ ಶಾಸ್ತ್ರಜ್ಞಾನದಿಂದ ಉಪಯೋಗ ಇಲ್ಲ. ಸ್ವರೂಪತಃ ಯಾರಿಗೆ ವೈರಾಗ್ಯ ಇದೆ ಅಂಥವರಿಗೆ ಶಾಸ್ತ್ರಜ್ಞಾನದಿಂದ ಆ ವೈರಾಗ್ಯ ಅಂತ ಅನ್ನೋದು ಅಭಿವೃದ್ಧಿ ಆಗ್ತದೆ. ಇದರಲ್ಲಿ ಸ್ವರೂಪತಃ ಮಹಾವಿರಕ್ತರಾದಂತಹ ದೇವತೆಗಳು, ಅವ್ರಿಗಿಂತ ಕಡಿಮೆ ವಿರಕ್ತರಾದ ಋಷಿಗಳು, ಆಮೇಲೆ ಪಿತೃಗಳು ಮತ್ತು ಚಕ್ರವರ್ತಿಗಳು, ಕೊನೆಗೆ ಮನುಷ್ಯೋತ್ತಮರಿದ್ದಾರೆ. ಮೇಲ್ಮೇಲೆ ಹೋದಂತೆ ಸ್ವರೂಪತಃ ಅವರು ಹೆಚ್ಚು ವಿರಕ್ತರು, ಸ್ವರೂಪತಃ ಹೆಚ್ಚು ಭಕ್ತರು. ಭಕ್ತಿ ಮತ್ತು ವೈರಾಗ್ಯ ಅಂತ ಅನ್ನುವುದೆಲ್ಲ ಒಂದೇ ನಾಣ್ಯದ 2 ಮುಖ. ನಾವು ನೋಡಿದ್ವಿ ರತಿ ಮತ್ತು ವಿರಕ್ತಿ ಅಂತ. ಭಗವಂತನಲ್ಲಿ ರತಿ ಬೇಕು, ಸಂಸಾರದಲ್ಲಿ ವಿರಕ್ತಿ ಬೇಕು. ಆ ಭಗವಂತನಲ್ಲಿ ರತಿ ಮತ್ತು ಸಂಸಾರದಲ್ಲಿ ವಿರಕ್ತಿ ಅನ್ನುವುದು ಈ ದೃಷ್ಟಿಯಿಂದ ಒಂದೇ ನಾಣ್ಯದ 2 ಮುಖ. ನಾಣ್ಯ ಅಂದರೆ ಈ ಜೀವ, ಆ ಜೀವದ 2 ಸ್ವಭಾವಗಳು, ಸಾತ್ವಿಕ ಜೀವದ 2 ಸ್ವಭಾವಗಳು. ಆದ್ದರಿಂದ ಒಂದು ಸ್ವಲ್ಪ ಬೇಸಿಕಲಿ ಮೂಲಭೂತವಾಗಿ ವೈರಾಗ್ಯ ಮತ್ತು ಭಕ್ತಿಗಳಿದ್ದರೆ ಅವು ಈ ಶಾಸ್ತ್ರಜ್ಞಾನದಿಂದ ಹೆಚ್ಚಾಗ್ತವೆ. ಯಾರಿಗೆ ಅದಿಲ್ಲವೇ ಇಲ್ಲವೋ, ಪ್ರಾಥಮಿಕವಾಗಿ ಅದಿಲ್ಲವೋ, ಅವರಿಗೆ ಶಾಸ್ತ್ರಜ್ಞಾನದಿಂದ ಯಾವುದೇ ಉಪಯೋಗವೂ ಇಲ್ಲ ಅಂತ ಅದರ ಅರ್ಥ. ವಿಷ್ಣು ಭಕ್ತಿರ್ ವಿಶೇಷೇಣ ಮೋಕ್ಷಾವಾಪ್ತೌ ಹಿ ಕಾರಣಂ ತದ್ಭಕ್ತೇಷು ಕ್ರಮೇಣೈವ ರಮಾದ್ಯೇಷು ತ್ವನಂತರಂ ತೃತೀಯಮಪಿ ವೈರಾಗ್ಯಂ ನೈವಾನ್ಯಂ ಮೋಕ್ಷ ಕಾರಣಂ ಅಂತ. ವೈರಾಗ್ಯ, ಭಗವಂತನಲ್ಲಿ ಭಕ್ತಿ, ಅದು ಮೋಕ್ಷ ಕಾರಣ ಮುಖ್ಯವಾಗಿ. ಅದಾದ್ಮೇಲೆ ಬರುವ ಸ್ಥಾನ ಈ ವೈರಾಗ್ಯದ್ದು ಅಂತ ಅದನ್ನು ಅನೇಕ ಕಡೆ ವರ್ಣನೆ ಮಾಡಿದ್ದಾರೆ. ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಈ ವೈರಾಗ್ಯವೇ ಕಾರಣ ಅಂತ ಅನ್ನೋದನ್ನು ಕೃಷ್ಣನೇ ದೂರ್ವಾಸರಿಗೆ ಹೇಳ್ತಾನೆ. ಏ ದಾರಾಗಾರ ಪುತ್ರಾದೀನ್ ಪ್ರಾಣಾನ್ ವಿತ್ತಮಿದಂ ಪರಂ ಹಿತ್ವಾ ಮಾಂ ಶರಣಂ ಯಾತಾಹ ಕಥಂ ತಾನ್ ತ್ಯಕ್ತು ಮುತ್ಸಹೆ ಅಂತ. ತನ್ನ ಹೆಂಡತಿ, ಗಂಡ, ಮನೆ, ಮಕ್ಕಳು, ತನ್ನ ಪ್ರಾಣ, ತನ್ನದಾದ್ದೆಲ್ಲವನ್ನೂ ಕೂಡ ಬಿಟ್ಟು ನನ್ನನ್ನು ಯಾರು ಶರಣು ಬಂದಿದ್ದಾರೆ ಅಂಥವ್ರನ್ನ ನಾನು ಬಿಡೋದು ಹೇಗೆ? ಎಂದೂ ಅವ್ರನ್ನ ಕೈ ಬಿಡೋದಿಲ್ಲ.
ಹೀಗೆ ಭಗವದ್ಗೀತರವಾದ ವಿಷಯದಲ್ಲಿ ಅನಾಸಕ್ತಿಯನ್ನು ನಾವೇ ತಾಳಬೇಕಷ್ಟೆ. ಅಂಥವರಿಗೆ ನಮಗೆ ತತ್ವವನ್ನು ಉಪದೇಶ ಮಾಡಿದರೆ ಅದು ವೈರಾಗ್ಯಕ್ಕೆ ಕಾರಣ ಆಗ್ತದೆ. ಮತ್ತು ಆ ವೈರಾಗ್ಯ ಉಳ್ಳವನಿಗೆ ಆ ಉಪದೇಶ ಹೃದಯದಲ್ಲಿ ನಿಲ್ತದೆ. ಅದರಿಂದ ಜ್ಞಾನ ದೃಢ ಆಗಲಿಕ್ಕೂ ಕೂಡ ವೈರಾಗ್ಯ ಬೇಕು. ಆ ವೈರಾಗ್ಯದಿಂದಲೇ ಭಕ್ತಿ ಆಗ್ತದೆ, ವೈರಾಗ್ಯದಿಂದಲೇ ಭಕ್ತಿ ಹೆಚ್ಚಾಗ್ತದೆ ಅಂತ ಅನ್ನೋದನ್ನು ಈ ಹಿಂದೆ ನೋಡಿದ್ದೇವೆ. ಭಕ್ತಿ ಜ್ಞಾನ ಅಂತ ಅನ್ನೋದನ್ನ ಅನುವ್ಯಾಖ್ಯಾನದಲ್ಲಿ ಹಿಂದೆ ನೋಡಿದ್ವಲ್ಲ. ಒಂದು ಪ್ರಾಥಮಿಕವಾದ ಭಕ್ತಿ, ಅದರಿಂದ ಜ್ಞಾನ, ಅದರಿಂದ ಮತ್ತೆ ಭಕ್ತಿ, ಅದರಿಂದ ಮತ್ತೆ ಜ್ಞಾನ ಅಂತ ನೋಡಿದ್ರಲ್ಲ. ಹಾಗೆ ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೂರು ಒಂದು ನಾಣ್ಯದ ಎರಡು ಮುಖ ಅಂತ ನೋಡಿದ್ವಿ. ಒಟ್ಟು ಈ ಒಂದು ಜೀವಕ್ಕೆ ಮೂರು ಮುಖಗಳು, ಮೂರು ಮುಖದ ಜೀವ ಇದೆ. ಜ್ಞಾನ, ಭಕ್ತಿ, ವೈರಾಗ್ಯಗಳು ಅಂತ. ಇವು ಒಂದನ್ನೊಂದು ಅವಲಂಬಿಸಿಕೊಂಡಿವೆ. ಜ್ಞಾನದಿಂದ ವೈರಾಗ್ಯ ಬರ್ತದೆ, ವೈರಾಗ್ಯದಿಂದ ಭಕ್ತಿ ಹೆಚ್ಚಾಗ್ತದೆ, ಭಕ್ತಿಯಿಂದ ಮತ್ತೆ ಜ್ಞಾನ, ಹೀಗೆ ಹೆಚ್ಚಾಗ್ತಾ ಹೋಗ್ತವೆ ಅಂತ ನಾವು ತಿಳ್ಕೊಳ್ಬೇಕು. ಸ್ವಯಂ ಯಾರು ವಿರಕ್ತರಾಗ್ತಾರೋ ಅವರನ್ನ ನಾನು ಮರೆಯೋದಿಲ್ಲ, ನಾನು ಅವ್ರನ್ನ ಕೈ ಬಿಡೋದಿಲ್ಲ. ಈ ಸ್ವಯಂ ಅಂತ ಶಬ್ದ ಬಂದಿದೆಯಲ್ಲ ಅಲ್ಲಿ, ಆ ಸ್ವಯಂ ಅಂತ ಶಬ್ದ ಬಂದದನ್ನ ವಿಷ್ಣು ತೀರ್ಥರು ಬಲಿಚಕ್ರವರ್ತಿಯ ಕಥೆಯನ್ನ ನೆನಪಿಸ್ಕೊಂಡು ಹೇಳಿದ್ದಾರೆ. ಇದಂತೂ ಸ್ವತಃವ ವಿರಕ್ತ ವಿಷಯಂ ಅತಏವ ಸ್ವಯಂ ಸ್ಯಾದಿತ್ಯುಕ್ತಂ ಏತು ಸ್ವತೋ ಬುದ್ಧಿಪೂರ್ವಂ ನ ವಿರಜ್ಯಂತೆ ತಾನ್ ಬಲಾತ್ಕೃತ್ಯ ವಿರಕ್ತಾನ್ ಕೃತ್ವಾ ಅನುಗೃಹಾತಿ ಯಥಾಹುಹು ಅಂತ. ಬ್ರಹ್ಮಣ್ಯನಂ ಯಮ ಅನುಗೃಹಾಮಿ ತದ್ವಿಂತಂ ವಿಧುನೋಮ್ಯಹಂ ಅಂತ ಭಾಗವತದಲ್ಲೇ ಬಂದಿರುವಂಥ ಮಾತು. ಸ್ವಪ್ರಜ್ಞೆಯಿಂದ ಸಂಸಾರ ಇಲ್ಲವೋ ಅಸಾರ ಅಂತ ಯಾರು ತಿಳಿತಾನೆ ಅವನ ಕುರಿತು ಅವನ ಕಥೆ ಬೇರೆನೆ, ಅವನ ಕೇಸೇ ಬೇರೆ. ಅದು ತಾವಾಗಿ ವಿರಕ್ತರಾಗದೇ ಇರುವಂಥ ಯೋಗ್ಯ ಜೀವರೇನಿದ್ದಾರಲ್ಲ ಅಂಥವರನ್ನ ಭಗವಂತ ಬಲಾತ್ಕಾರದಿಂದ ವಿರಕ್ತರನ್ನಾಗಿ ಮಾಡ್ತಾನೆ. ಅದಕ್ಕೆ ಬಲಿಚಕ್ರವರ್ತಿಯ ಕಥೆ ಉದಾಹರಣೆ ಆಗಿದೆ. ಬಲಿಚಕ್ರವರ್ತಿ ಮೂಲತಃ ಮಹಾಭಕ್ತನೇ. ಅವನು ಇಂದ್ರನ ಸಾಮ್ರಾಜ್ಯವನ್ನು ಅಪಹರಿಸಿಬಿಟ್ಟಿದ್ದ. ಆವಾಗ ವಾಮನ ಅವನ ಆಧಿಪತ್ಯವನ್ನ ಕಿತ್ತುಕೊಂಡು ವೈರಾಗ್ಯದ ಪಾಠವನ್ನು ಅವನಿಗೆ ಬೋಧನೆ ಮಾಡಿದ, ಭಕ್ತಿಯ ಪಾಠವನ್ನು ಬೋಧನೆ ಮಾಡಿದ. ಮೂರು ಲೋಕದ ಅಧಿಪತಿಯಾಗಿದ್ದ. ಒಂದು 3 ಅಡಿ ದಾನ ಮಾಡಲಿಕ್ಕೆ, ಭಗವಂತನಿಗೆ ದಾನ ಮಾಡಲಿಕ್ಕೆ ಆತನಿಗೆ ಆಗಲಿಲ್ಲ. ಲೌಕಿಕ ಸಂಪತ್ತು ಇಷ್ಟೇ, ಇದು 3 ಲೋಕದ ಅಧಿಪತಿ ನಾನಾದರೂ ಕೂಡ ನನಗಿದನ್ನು ದಾನ ಮಾಡಲಿಕ್ಕೆ ಆಗಲಿಲ್ಲ, ಇದರ ಇತಿಮಿತಿಯೇ ಇಷ್ಟೇ ಅಂತ ಅವನಿಗೆ ಗೊತ್ತಾಯ್ತು. ಆದ್ರಿಂದ ಅವನು ವೈರಾಗ್ಯ ಹೊಂದಿದ. ಹಾಗಾದರೆ ವೈರಾಗ್ಯ ಬಲಿಚಕ್ರವರ್ತಿಗೆ ಆವಾಗ ಬಂದದ್ದೇ ಅಂತೇನಲ್ಲಲ್ಲ, ಅವನಿಗೆ ಮೂಲತಃ ಬಂದೇ ಇತ್ತು. ಅವನು ಕೂಡ ಅಂಥ ದೊಡ್ಡ ಸಾಧಕನೇ, ಅದರಲ್ಲೇನು ಸಂಶಯ ಇಲ್ಲ, ಮೊದಲಿಂದಲೂ ಸಾಧಕನೇ. ಆದರೆ ಸಾಧಕನ ಜೀವನದಲ್ಲಿ ಇಂಥ ಏಳು ಬೀಳುಗಳು, ಹಾವು ಏಣಿ ಆಟಗಳು ನಡೀತಾ ಇರ್ತವೆ. ಏಣಿ ಸಿಕ್ಕ ಮೇಲೆ ಹೋಗ್ತಾನೆ, ಹಾವು ಕಚ್ಚಿದಾಗ ಕೆಳಗೆ ಬಂದು ಬೀಳ್ತಾನೆ. ಅದು ಬಲಿಚಕ್ರವರ್ತಿಯ ಕಥೆಯಲ್ಲೇ ಹಾಗಾಯಿತು ಅಂದಮೇಲೆ ನಮ್ಮಂಥ ಸಾಮಾನ್ಯರಾದವರು ಎಷ್ಟು ಥರದ ಏಳು ಬೀಳುಗಳನ್ನು ಕಾಳ್ತೀವಿ ನಾವು ಅಧ್ಯಾತ್ಮದ ಮಾರ್ಗದಲ್ಲಿ, ನಮಗೆ ನಾವೇ ಕೇಳ್ಕೊಳ್ಬೇಕಷ್ಟೆ. ಅಂಥ ವಿರಕ್ತನ ಪಾಡೆ ಹೀಗಾದ್ಮೇಲೆ ಸಾಮಾನ್ಯರ ಪಾಡೇನು ಅಂತ ಒಂದರ್ಥ. ಇನ್ನೊಂದು, 3 ಲೋಕದ ಅಧಿಪತಿಯಾದವನಿಗೂ ಕೂಡ ಇಂಥ ಅಸಾಮರ್ಥ್ಯ ಬಂದು ಹೋಯಿತು. ಅಂಥವನು ಒಂದು 3 ಲೋಕದ್ದಲ್ಲ, ಒಂದು 3 ಕಾಸಿನ ಬೆಲೆ ಒಂದು ಕೂಡ ನಮಗಿಲ್ಲ, ನಮ್ಮಂಥ ಸಾಮಾನ್ಯರಿಗೆ. ಅದರಿಂದ ನಾವೆಷ್ಟು ತಟಸ್ಥರಾಗಿರ್ಬೇಕು, ನಿರ್ಲಿಪ್ತರಾಗಿರ್ಬೇಕು. ಯಾಕೆ ಈ ಸಂಸಾರಕ್ಕೆ ನಾವು ಇಷ್ಟೊಂದು ಅಂಟಿಕೊಳ್ಬೇಕು, ಸ್ವಲ್ಪ ಎಚ್ಚರದಿಂದ ಬದುಕಬೇಕು ನಾವು ಅನ್ನುವುದು ಆ ಬಲಿಚಕ್ರವರ್ತಿಯ ಪಾಠದಿಂದ ನಮ್ಗೆ ಗೊತ್ತಾಗೋದು. ಬ್ರಹ್ಮಣ್ಯಮನುಗೃಹಾಮಿ ತದ್ವಿತ್ತಂ ವಿಧುನೋಮ್ಯಹಂ ಅಂತ. ಇದು 8ನೇ ಸ್ಕಂದದಲ್ಲಿ 21ನೇ ಅಧ್ಯಾಯ, ಅಲ್ಲಿ 24ನೇ ಶ್ಲೋಕ.
ಆ ಬಲಿಯ ಸಂಪತ್ತನ್ನು ಕಿತ್ಕೊಂಡ ಮೇಲೆ ಅಲ್ಲಿ ಪ್ರಹ್ಲಾದ ಮತ್ತು ಸ್ವಯಂ ಚತುರ್ಮುಖ ಬ್ರಹ್ಮ ಇವರೆಲ್ಲ ಬಂದಿದ್ದರು. ಆಗ ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಹೇಳಿದ ಮಾತಿದು, ಬ್ರಹ್ಮನ್ ಯಮನು ಗೃಹಾಮಿ ಅಂತ. ಅದಕ್ಕಿಂತ ಮುಂಚೆ ಚತುರ್ಮುಖ ಬ್ರಹ್ಮ ಏನು ಸ್ತೋತ್ರ ಮಾಡಿದ್ದ ಅಂದರೆ, ಭೂತಭಾವನ ಭೂತೇಶ ದೇವದೇವ ಜಗನ್ಮಯ ಮುಂಚೈನಂ ಕೃತ ಸರ್ವಸ್ವಂ ನಾಯಮರ್ಹತಿ ನಿಗ್ರಹಂ. ಜಗನ್ನಾಥನೇ, ಪರಮಾತ್ಮನೇ, ಈ ಬಲಿ ಚಕ್ರವರ್ತಿಯನ್ನು ಬಿಟ್ಟುಬಿಡು, ಇವಂದೆಲ್ಲವನ್ನೂ ನೀನು ಕಿತ್ಕೊಂಡಿದ್ದೆ, ಇಂಥ ನಿಗ್ರಹಕ್ಕೆ ಇವನು ಯೋಗ್ಯ ಅಲ್ಲ, ನಿನ್ನ ಅನುಗ್ರಹಕ್ಕೆ ಇವನು ಯೋಗ್ಯ. ಆಗ ಪರಮಾತ್ಮ ಹೇಳ್ತಾನೆ, ಇವನಿಗೆ ಅನುಗ್ರಹ ಮಾಡಬೇಕು ಅಂತಲೇ ನಾನು ಇವನ ಸಂಪತ್ತನ್ನೆಲ್ಲ ಕಿತ್ಕೊಂಡಿದ್ದೇನೆ. ಇವನಿಗೆ ಮಾತ್ರ ಅಲ್ಲ, ಬಲಿಚಕ್ರವರ್ತಿಯಂತೆ ಯಾರು ಮೆರೆದಾಡ್ತಾ ಇದ್ದಾರೆ, ಅಹಂಕಾರ ಪಡ್ತಾ ಇದ್ದಾರೆ, ನನ್ನ ಆದೇಶವನ್ನು ಧಿಕ್ಕರಿಸಿದ್ದಾರೆ, ಭಗವಂತನಾದ ನನ್ನನ್ನು, ಭಾಗವತರಾದ ನನ್ನವರನ್ನು ಯಾರು ಪೀಡಿಸ್ತಾ ಇದ್ದಾರೆ, ಅಂಥವರ ಸಕಲ ಸಂಪತ್ತನ್ನು ನಾನು ಕಿತ್ಕೊಳ್ತೇನೆ. ಆದ್ರಿಂದ ಇವನು, ಈ ಪುರುಷರಾದವರು ಸ್ತಬ್ಧರಾಗಿರ್ತಾರೆ. ಸ್ತಬ್ಧ ಅಂದ್ರೆ ಅಹಂಕಾರಿಗಳಾಗಿ ಬಿಟ್ಟಿರ್ತಾರೆ. ಲೋಕಂ ಮಾಂಚಾವ ಮನ್ಯತೆ, ಈ ಜಗತ್ತನ್ನು ಅವಮಾನಿಸ್ತಾನೆ, ನನ್ನನ್ನು ಕೂಡ ಅವಮಾನಿಸ್ತಾನೆ. ಲೋಕ ಅಂತ ಶಬ್ದ ಇದೆ ಅಲ್ಲಿ. ಲೋಕ ಅಂದ್ರೆ ಈ ಜಗತ್ತಿಗೆ ಅವಮಾನ ಮಾಡೋದು ಅಂದ್ರೆ ಅನ್ನೋದಕ್ಕೆ ಹೀಗೆ ಅರ್ಥ ಇದೆ. ಲೋಕ ಅಂದ್ರೆ ಜ್ಞಾನಿಗಳಾದ ವ್ಯಕ್ತಿಗಳು ಅಂತ. ಲೋಕರ ದರ್ಶನೆ ಜ್ಞಾನಿಗಳಾದ ವ್ಯಕ್ತಿಗಳು. ನನ್ನನ್ನು ಅವಮಾನಿಸ್ತಾನೆ, ನನ್ನ ಮಾತನ್ನು ಕಡೆಗಣಿಸ್ತಾನೆ. ಹಾಗೆ ಜ್ಞಾನಿಗಳಾದಂಥ ನನ್ನ ಭಕ್ತರನ್ನು ಕೂಡ ಆತ ಕಡೆಗಣಿಸ್ತಾನೆ. ಅಂಥವರನ್ನು ನಾನು ನಿಗ್ರಹಿಸ್ತೇನೆ. ಯದಾ ಕದಾಚಿತ್ ಜೀವಾತ್ಮ ಸಂಸರನ್ ನಿಜಕರ್ಮಭಿ ನಾನಾಯೋನಿಶ್ವನೀಶೋಯಂ ಪೌರುಷೀಂ ಗತಿಮಾವ್ರಜೇತ್. ತನ್ನ ಕರ್ಮಕ್ಕನುಸಾರವಾಗಿ ಸಂಸಾರ ನಡೆಸ್ತಾ ಇರ್ತಾನೆ ಜೀವ. ನಾನಾ ಯೋನಿಗಳಲ್ಲಿ ಪಕ್ಷಿ, ಪ್ರಾಣಿ, ಸರೀಸೃಪ ಇತ್ಯಾದಿ ಪ್ರಭೇದಗಳಲ್ಲಿ, ಜೀವ ಪ್ರಭೇದಗಳಲ್ಲಿ ಓಡಾಡ್ತಾ ಇರ್ತಾನೆ. ಅಂಥವನಿಗೆ ನಾನು ವೈರಾಗ್ಯ ಕೊಡ್ತೇನೆ ಅಂತ ಭಗವಂತ ಹೇಳ್ತಿದ್ದಾನೆ. ಅವನು ದೊಡ್ಡ ಜ್ಞಾನಿಯೇ, ಒಬ್ಬ ಕರ್ಮಜ ದೇವತೆ. ಪ್ರಾರಬ್ಧ ಕರ್ಮದಿಂದಾಗಿ ಅಸುರಾವೇಶಕ್ಕೊಳಗಾಗಿದ್ದ, ಸಂಪತ್ತನ್ನು ಅಪಹಾರ ಮಾಡಿದ್ದ, ದೇವೇಂದ್ರನ ಸಂಪತ್ತನ್ನು ಅಪಹಾರ ಮಾಡಿದ್ದ. ಕೃಷ್ಣ ಅವನಿಗೆ ವೈರಾಗ್ಯದ ಬುದ್ಧಿಯನ್ನು ಕೊಟ್ಟ, ಅವನಲ್ಲಿ ಭಕ್ತಿಯನ್ನು ಕೂಡ ಬೆಳೆಸಿದೆ. ಇದು ಬಲಿಚಕ್ರವರ್ತಿ ಅಂತ ಶ್ರೇಷ್ಠರ ಕಥೆ ಆಯಿತು. ಸಾಮಾನ್ಯರಾದವರಿಗೆ, ಅಜ್ಞಾನಿಗಳಾದಂಥ ಭಕ್ತರು ಇರ್ತಾರಲ್ಲ, ನಮ್ಮಂಥವರಿಗೆ ವೈರಾಗ್ಯವನ್ನು ಭಗವಂತ ಕೊಡುವ ಮಾರ್ಗನೇ ಬೇರೆ ಇದೆ ಅಂತಾರೆ. ನಾವು ದೇವತೆಗಳನ್ನು ಕುರಿತು ಪಂಚಮಹಾಯಜ್ಞಗಳನ್ನ ಇತ್ಯಾದಿಗಳನ್ನು ಮಾಡಿ ಅವರ ಆರಾಧನೆ ಮಾಡ್ತೀವಿ. ಆಗ ದೇವತೆಗಳು ನಮ್ಮನ್ನು ಈ ಭೂಲೋಕಕ್ಕೆ ತರ್ತಾರೆ. ಮತ್ತೆ ನಮ್ಮ ಕರ್ಮ ಮುಗಿದಾಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಸ್ವರ್ಗಲೋಕದಲ್ಲಿ ಪುಣ್ಯ ಶೇಷ ಏನಿದೆ ಅದನ್ನೆಲ್ಲ ಅನುಭವಿಸಿ, ಸುಖ ಅನುಭವಿಸಿ ಆಕಾಶಕ್ಕೆ ಬರ್ತಾನೆ ಜೀವ. ಅಲ್ಲಿಂದ ಮೋಡಗಳಿಗೆ ಬರ್ತಾನೆ. ಮೋಡಗಳ ಮೂಲಕ, ನೀರಿನ ಮೂಲಕ ಧಾನ್ಯದ ಕಾಳುಗಳನ್ನು ಸೇರ್ತಾನೆ. ಮುಂದೆ ತಂದೆ ಶರೀರವನ್ನು ಪ್ರವೇಶ ಮಾಡ್ತಾನೆ. 3 ತಿಂಗಳ ಕಾಲ ಅಲ್ಲಿದ್ದು ದುಃಖ ಪಡ್ತಾನಂತೆ. ಮುಂದೆ ತಂದೆಯ ಮೂಲಕ ತಾಯಿಯ ಗರ್ಭಕ್ಕೆ ಬರ್ತಾನೆ. ಅಲ್ಲಿ 9 ತಿಂಗಳ ಕಾಲ ದುಃಖ ಅನುಭವಿಸ್ತಾನೆ. ಇದೆಲ್ಲ ಮುಂದಿನ ಕೆಲವು ಶ್ಲೋಕಗಳಲ್ಲಿ ಬರೋದಿದೆ. ಗರ್ಭವಾಸ ಕ್ಲೇಶ ಅಂತ ಅನ್ನೋದು ವೈರಾಗ್ಯಕ್ಕೆ ಕಾರಣ ಅಂತ ಹೀಗೆಲ್ಲ ಅಲ್ಲಿ ಮುಂದೆ ಬರೋದಿದೆ. ಆ ಗರ್ಭಕಾಲದಲ್ಲಿ, ಗರ್ಭಕೋಶದಲ್ಲಿ ತುಂಬಾ ದುಃಖವನ್ನು ಅನುಭವಿಸ್ತಾನೆ. 7 ಜನ್ಮಗಳಲ್ಲಿ 7 ಜನ್ಮಗಳಲ್ಲಿ ನಾನು ತಪ್ಪಾಗಿ ಹೇಳಿದೆ. 7ನೇ ತಿಂಗಳಿನಲ್ಲಿ ತನ್ನ ಪೂರ್ವ ಜನ್ಮವನ್ನು ಸ್ಮರಿಸ್ತಾನೆ ಅಂತ ಹೀಗೆಲ್ಲ ಬಂದಿದೆ. ಅದು ಮುಂದಿನ ಶ್ಲೋಕದಲ್ಲಿ ಬಂದಿದೆ. ಅದನ್ನು ನಾವು ಮುಂದಿನ ಶ್ಲೋಕದಲ್ಲೇ ನೋಡೋಣ. ವೈರಾಗ್ಯದ ಕುರಿತಾಗಿ ನಾವು ಎಷ್ಟು ಹೇಳಿದರೂ ಕಡಿಮೆ. ವೈರಾಗ್ಯವನ್ನು ಕುರಿತಾಗಿ ಬೋಧನೆ ಮಾಡ್ತಾ ಇರುವುದೇನಿದೆ ಅದೆಲ್ಲವೂ
ನಾನು ನನಗಾಗಿ ಹೇಳ್ಕೊಂಡದ್ದು, ಅದೊಂದು ರೀತಿ ನನ್ನ ಸ್ವಗತ ಅದು. ಇಲ್ಲಿ ಒಂದು ಮಾತು ಬಂದಿದೆ, ಬಲಿಚಕ್ರವರ್ತಿ ಅಂತ ಜ್ಞಾನಿಗೆ ಬೇರೆ ಭಗವಂತ ವೈರಾಗ್ಯ ಕೊಡುವ ರೀತಿ ಬೇರೆ, ಸಾಮಾನ್ಯರಾದ ಅಜ್ಞ ಜನರಿಗೆ ಭಗವಂತ ವೈರಾಗ್ಯ ಕೊಡುವ ರೀತಿ ಬೇರೆ. ಇವರನ್ನು ಸಂಸಾರದಲ್ಲೇ ನಾನಾ ಥರದ ದುಃಖಗಳ, ಜನನ ಮರಣಗಳ ಮೂಲಕ ದುಃಖಕ್ಕೆ ಈಡು ಮಾಡಿ ವೈರಾಗ್ಯ ಕೊಡ್ತಾನೆ. ಬಲಿಚಕ್ರವರ್ತಿ ಅಂಥವರಿಗೆ ಅಂಥದ್ದಿರೋದಿಲ್ಲ. ಅವರು ಅಸುರಾವೇಶಕ್ಕೊಳಗಾಗಿ ಸಂಪತ್ತಿನ ಅಹಂಕಾರಕ್ಕೆ ಬಲಿಯಾದಾಗ ಭಗವಂತ ಅವರು ಐಶ್ವರ್ಯವನ್ನು ಅಪಹರಿಸ್ತಾನೆ ಅಂತ. ಆದರೆ ಬಲಿಚಕ್ರವರ್ತಿಗೆ ಹೇಗೆ ಸಂಪತ್ತನ್ನು ಅಪಹರಿಸಿ ವೈರಾಗ್ಯ ಕೊಟ್ಟನೋ ಅಂಥದೇ ಘಟನೆಗಳು ನಮ್ಮ ಜೀವಮಾನದಲ್ಲೂ ಕೂಡ ಅನೇಕ ಬಾರಿ ನಡೀಬಹುದು. ಜನನ ಮರಣಗಳ ಮೂಲಕವೇ ನಮಗೆ ಎಲ್ಲ ರೀತಿಯಾದ ವೈರಾಗ್ಯ ಬರ್ತದೆ ಅಂತ ಇಲ್ಲ. ಜನನ ಮರಣಗಳಲ್ಲಿ ನಾನಾ ಥರದ ಕಷ್ಟವನ್ನು ಅನುಭವಿಸಿ ವೈರಾಗ್ಯ ತಾಳ್ತಾನೆ ಅಂತ ಮುಂದೆ ಕಪಿಲ ಋಷಿಯೇ ಹೇಳ್ತಾನೆ. ಅದನ್ನು ನಾವು ಮುಂದಿನ ಶ್ಲೋಕದಲ್ಲಿ ನೋಡೋರಿದ್ದೇವೆ. ಆದರೆ ಎಲ್ಲರಿಗೂ ಹಾಗೆ ಅಂತಿಲ್ಲ. ಅನಾದಿ ಯೋಗ್ಯತಾ ಭೇದ ತ್ವಂಸಾಂ ದರ್ಶನ ಸಾಧನಂ ನಾನೈವ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿದ್ದಾರೆ. ಒಬ್ಬೊಬ್ಬ ಜೀವನ ಯೋಗ್ಯತೆಯೂ ಕೂಡ ಬೇರೆ ಬೇರೆನೇ ಇರ್ತದೆ. ಆದ್ರಿಂದ ದರ್ಶನ ಸಾಧನಂ ನಾನೈವ, ಅವನಿಗೆ ಅಪರೋಕ್ಷ ಜ್ಞಾನ ಬರಲಿಕ್ಕೆ ಮತ್ತೆ ಭಕ್ತಿ ಬರಲಿಕ್ಕೆ ವೈರಾಗ್ಯ ಬರಲಿಕ್ಕೆ ಸಾಧನಗಳು ಬೇರೆ ಬೇರೆನೇ ಇವೆ. ಎಲ್ಲರಿಗೂ ಒಂದೇ ರೀತಿಯಾದ ಸಾಧನ ಇಲ್ಲ. ದೇವ, ಋಷಿ, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಅಂತ 5 ವರ್ಗೀಕರಣಗಳೇನಿವೆ, ಆ 5 ವರ್ಗೀಕರಣಗಳಿಗೂ ಬೇರೆ ಬೇರೆಯಾದ ವಿಧಾನಗಳಿವೆ. ಅದರಲ್ಲೂ ಕೂಡ ಮನುಷ್ಯರಿಗೂ ಪ್ರತಿಯೊಬ್ಬ ವ್ಯಕ್ತಿಯ ಕೇಸ್ ಹಿಸ್ಟರಿಯನ್ನು ಗಮನಿಸಿದರೆ ಅವನಿಗೆ ವೈರಾಗ್ಯ ಬರಲಿಕ್ಕೂ ಕೂಡ ಬೇರೆ ಬೇರೆ ಮಾರ್ಗಗಳೇ ಇವೆ ಅಂತ ನಮಗೆ ಕಾಣಿಸ್ತದೆ. ಅದಕ್ಕಾಗಿ ನಮ್ಮಂಥವ್ರಿಗೂ ಕೂಡ ಕೆಲವು ಬಾರಿ ಈ ಇದ್ದ ಸಂಪತ್ತು, ಸ್ಥಾನ, ಮಾನಗಳನ್ನೆಲ್ಲ ಭಗವಂತ ಕಿತ್ಕೊಂಡು ಆ ಮೂಲಕ ನಮಗೂ ವೈರಾಗ್ಯ ಬರೆಸ್ತಾನೆ ಅಂತ ಅನಿಸ್ತದೆ. ಅದನ್ನ ಕೇವಲ ಬಲಿಚಕ್ರವರ್ತಿ ಅಂತ ಶ್ರೇಷ್ಠರಿಗೆ ಮಾತ್ರ ಸೀಮಿತಗೊಳಿಸಬಾರದು. ಮುಂದಿನ ಶ್ಲೋಕ ಹೇಳ್ತಿದೆ, ಗರ್ಭವಾಸ ಕ್ಲೇಶ ದುಃಖಕ್ಕೆ ಕಾರಣ ಅಂತ. ಗರ್ಭವಾಸದ ಕ್ಲೇಶ ಮಾತ್ರ ಅಲ್ಲ, ನಮ್ಮಲ್ಲಿರೋ ಸಂಪತ್ತನ್ನ ಕೆಲವು ಬಾರಿ ನಾವು ಕಳ್ಕೊಳ್ತೇವಲ್ಲ, ಇದು ನಮಗೂ ಈ ಥರ ಸಾಧ್ಯ ಆಗ್ತದೆ. ಇಂಥ 7 ಬೀಳುಗಳನ್ನು, ಬಲಿಚಕ್ರವರ್ತಿ ಅಂತ 7 ಬೀಳುಗಳನ್ನು ನಾವು ಕೂಡ ಅನುಭವಿಸ್ತೇವೆ. ದೊಡ್ಡವರಿಗೆ ಬಹಳ ದೊಡ್ಡ ದೊಡ್ಡ ಸಾಧನೆಗಳು ಮತ್ತು ದೊಡ್ಡ ದೊಡ್ಡ ವೈರಾಗ್ಯದ ಪಾಠಗಳು ಇರ್ತವೆ. ಸಣ್ಣವರಿಗೆ ಯೋಗ್ಯತೆಯು ಸಣ್ಣದು, ಭಗವಂತ ಅವರಿಗೆ ಕಲಿಸುವ ಪಾಠವೂ ಕೂಡ ಸಣ್ಣದೇ. ಸಣ್ಣ ಪಾಠ, ಸಣ್ಣ ಜ್ಞಾನ, ಸಣ್ಣ ವೈರಾಗ್ಯ, ಸಣ್ಣ ಭಕ್ತಿ, ಸಣ್ಣ ಜ್ಞಾನ. ದೊಡ್ಡವರಿಗೆ ದೊಡ್ಡ ಪಾಠ, ದೊಡ್ಡ ವೈರಾಗ್ಯ, ದೊಡ್ಡ ಭಕ್ತಿ, ದೊಡ್ಡ ಸಾಧನೆ. ಆದ್ದರಿಂದ ನಮ್ಮ ಜೀವಮಾನದಲ್ಲಿ ನಮಗೆ ಇವತ್ತು ನಾವಿರುವ ಸ್ಥಿತಿಯಲ್ಲಿ, ನಾವಿರುವ ವಯಸ್ಸಿನಲ್ಲಿ, ನಾವು ಗರ್ಭದಲ್ಲಿದ್ದಾಗ ಏನು ಕ್ಲೇಶ ಪಟ್ಟಿದ್ದೆವು ನಮಗೀಗ ನೆನಪಿಲ್ಲ. ಮರಣ ದುಃಖ ಬಹಳ ಭಯಾನಕವಾದ್ದು ಅಂತ ವರ್ಣನೆ ಮಾಡ್ತಾರೆ. ಅದು ಹೇಗೆ ಅಂತ ಕೂಡ ನಮಗೆ ಈಗ ಗೊತ್ತಾಗೋದಿಲ್ಲ, ಅರಿವಿಗೆ ಬರೋದಿಲ್ಲ. ಆದರೆ ಈ ಸಂಸಾರದಲ್ಲಂತೂ ನಾನಾ ಥರದ 7 ಬೀಳುಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈ 7 ಬೀಳುಗಳನ್ನು ಭಗವಂತ ನಮಗೆ ತೋರಿಸ್ತಾ ಇರುವುದು ಏನಿದೆ, ಸ್ಥಾನದ ಪ್ರಾಪ್ತಿ, ಸ್ಥಾನ ಭ್ರಂಶ, ಮಾನ ಕೆಲವು ಸರಿ ಆಗ್ತದೆ, ಕೆಲವು ಸರಿ ಅವಮಾನ ಆಗ್ತದೆ, ಕೆಲವು ಸರಿ ಧನ ಸಿಗ್ತದೆ, ಕೆಲವು ಸರಿ ಧನ ಹೋಗ್ತದೆ. ಇವೆಲ್ಲ ಏನು ಇವತ್ತು ಸ್ಪಷ್ಟವಾಗಿಯೇ ಇವೆ. ಮೊದಲಿಂದ ನೆನಪಿಲ್ಲ, ಮುಂದಿಂದು ಈಗ ಅರಿವಿಗೆ ಬರೋದಿಲ್ಲ. ಆದರೆ ಈಗ ಏನು ನಡೆದಿದೆ ಅದು ಮಾತ್ರ ನಮಗೆ ಸ್ಪಷ್ಟವಾಗಿ ಪದೇ ಪದೇ ಇಂಥವೇ ಉದಾಹರಣೆಗಳು. ನಮ್ಮ ಜೀವನ, ನಿಮ್ಮ ಜೀವನ, ಅವರ ಜೀವನ, ಇವೆಲ್ಲವನ್ನೂ ನಾವು ಗಮನಿಸಿದ್ರು ಕೂಡ ಯಾವ ಸ್ಥಾನ, ಮಾನ, ಧನ ಮತ್ತು ಜನ ಇವರನ್ನು ನಾವು ನಂಬಿ ಮೆರೆದಾಡ್ತಿದ್ದೇವೆ, ಅವುಗಳೇ ನಮಗೆ ಪದೇ ಪದೇ ಕೈ ಕೊಡೋದು, ಇದ್ದು ಇಲ್ಲದಂತಾಗುವುದು. ಸಮೀಪಕ್ಕೆ ಹೋದರೆ, ಭರವಸೆ ಇಟ್ಕೊಂಡು ಸಮೀಪಕ್ಕೆ ಹೋದರೆ ಒಳಗೆ ಹೋದರೆ ಭ್ರಮನಿರಸನ ಆಗೋದು. ಇದೆಲ್ಲ ನಮ್ಮ ಜೀವಮಾನದಲ್ಲಿ ಕೂಡ ಹಾಗೆ ಆಗ್ತದೆ. ಅದರಿಂದ ಸ್ಥಾನ, ಮಾನ, ಧನ ಮತ್ತು ಜನ, ಈ 3ಗಳನ್ನು ಕೆಲವು ಬಾರಿ ಗಳಿಸಿ ಕೆಲವು ಬಾರಿ ಕಳೆದುಕೊಂಡು ನಾವೇನು ಸಂಸಾರದಲ್ಲಿ ತೊಳಲಾಡ್ತಾ ಇದ್ದೇವೆ,
ಈ ತೊಳಲಾಟವು ಕೂಡ ನಮ್ಮಂಥವರಿಗೂ ವೈರಾಗ್ಯ ಬರಲಿಕ್ಕೆ ಕಾರಣ ಆಗ್ತದೆ ಅಂತಲೇ ನಂದೊಂದು ವಿಶ್ಲೇಷಣೆ. ಕೇವಲ ಗರ್ಭವಾಸ ದುಃಖ ಮಾತ್ರ ನಮಗೆ ವೈರಾಗ್ಯ ಕಾರಣ ಅಂತಲ್ಲ, ಅದು ಕಾರಣ, ಇದೂ ಕಾರಣ. ಹೀಗನ್ನು ವರ್ಣನೆ ಮಾಡಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಕಪಿಲ ಋಷಿ ಹೇಳಿದಂಥ ಬೋಧನೆಯನ್ನ, ವೈರಾಗ್ಯಕ್ಕೆ ಕಾರಣವಾದ ಬೋಧನೆಯನ್ನು ನೋಡೋಣ. ಅಲ್ಲಿಗೆ ಈ ಭಾಗ